ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಂದಿನಂತೆ 2025-26ನೇ ಸಾಲಿಗೆ PUC ಸೈನ್ಸ್ ಆಗಿ ನಮ್ಮ KE ಮೂಲಕ ನಿಮ್ಮಗಳಿಗೆ BSc ನರ್ಸಿಂಗ್ ಮಾಡಬೇಕಿತ್ತು ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ ಅದರಲ್ಲಿ BSc OT, BSc ಡಯಾಲಿಸಿಸ್, BSc ಅನಸ್ತೇಷಿಯಾ, ಆಮೇಲೆ BSc ಪರ್ಫ್ಯೂಷನ್ ಟೆಕ್ನಾಲಜಿ, BSc ಕಾರ್ಡಿಯಕ್ ಟೆಕ್ನಾಲಜಿ, ರೇಡಿಯೇಷನ್ ಫಿಸಿಕ್ಸ್ ಅಥವಾ ರೇಡಿಯೇಷನ್ ಥೆರಪಿ, ಆಮೇಲೆ ರೇಡಿಯೋಗ್ರಫಿ, ಇಮೇಜಿಂಗ್ ಟೆಕ್ನಾಲಜಿ, ಈ ರೀತಿ ಮತ್ತು BPT ಇಂಪಾರ್ಟೆಂಟ್ BPU ಕೋರ್ಸ್ಗಳನ್ನು ನೀವು ಮಾಡಬೇಕಂತಂದರೆ ಈ ವರ್ಷವೂ ಕೂಡ ನಿಮ್ಮಗಳಿಗೆ ಜೆನ್ಯೂನ್ ಆಗಿ ನಿಮಗೆ ಏನು ಡೌಟ್ ಇದ್ದಾವೆ ಅವುಗಳನ್ನು ಕಾಮೆಂಟ್ ನೀವೇನು ಹಾಕ್ತೀರಾ ಅದನ್ನೇ ಓದಿ ನಾನು ನಿಮಗೆ ಕ್ಲಿಯರಿಫೈ ಮಾಡಲಿಕ್ಕೆ ಈ ವರ್ಷ ಕೂಡ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಸಂಜೆ 4:30 ನಂತರ ನಾನು ಲೈವಲ್ಲಿ ಬಂದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಅದಕ್ಕಿಂತ ಮೊದಲು ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ, ನಿಮಗೆ ನನ್ನ ಒಂದು ವಿಡಿಯೋ ಮೆಸೇಜ್ಗಳು ಬರಬೇಕಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೇನಪ್ಪ ಅಂತಂದರೆ, ನಿಮ್ಗೇನೋ ಡೌಟ್ ಇದ್ರೂ ಕೂಡ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಆಮೇಲೆ ನೆನಪಿರಲಿ, ನಮ್ಗೆ ಯಾವುದೇ ಥರದಂಥ ವಾಟ್ಸಪ್ ಗ್ರೂಪ್ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ ಆಗಲಿ ಯಾವುದೂ ಇರೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ಕಾಮೆಂಟ್ಗಳನ್ನೇ ನಾನು ಓದ್ತೇನೆ ಮತ್ತು ಬೇರೆ ಯಾವುದೋ ಸಜೆಷನ್ ಕೂಡ ಮಾಡೋದಿಲ್ಲ. ಸೊ ನೋಡಿ, BPT ಬಗ್ಗೆ, ಫಿಸಿಯೋಥೆರಪಿ BPT ಇವಾಗ ನೀವು ಮಾಡಬೇಕಂತಿದ್ರೆ ಆಲ್ರೆಡಿ ನೀವು ಎಕ್ಸಾಮನ್ನು ಕೂಡ ಬರೆದಿದ್ದೀರಾ KCETದು, ಆದರೆ ನೀವು BSc ನರ್ಸಿಂಗ್ ಒಳ್ಳೆ ನಾನು BPT ಮಾಡಬೇಕಂತ ಇದ್ದೀನಿ. KCET ಎಕ್ಸಾಮ್ ಬರೆದಿದ್ದೀರಾ ನೀವು, ಮತ್ತು ಒಂದಷ್ಟು ವಿದ್ಯಾರ್ಥಿಗಳು ಬರೆದಿಲ್ಲ. ಇವರಿಬ್ಬರಿಗೂ ಕೂಡ ಬರೆದವರು ಬರದೇ ಇರೋರು ಯಾರೆಲ್ಲ ನೀವು KCET ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರು BPT ಮಾಡಬೇಕಂತಂದರೆ ನಿಮ್ಮಗಳಿಗೆ ಸಪ್ರೇಟ್ ಆದಂಥ ಕೌನ್ಸಿಲಿಂಗನ್ನು ಪ್ರತಿ ವರ್ಷ ಮಾಡ್ತಾರೆ. ಅಂದರೆ ಈ ಒಂದು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನಿಮಗೆ ಬರೋದಿಲ್ಲ, ನೆನಪಿರಲಿ. ಇದಕ್ಕೆ ನಿಮಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ನೋಡ್ತಾ ಇದೆ. ಪ್ರತಿ ವರ್ಷ ಕೂಡ ಏನು ಮಾಡ್ತಾರೆ ಅಂತಂದರೆ, ಅಲೈಡ್ ಹೆಲ್ತ್ ಸೈನ್ಸಿಗೆ ಅಲೈಡ್ ಹೆಲ್ತ್ ಸೈನ್ಸು BPT, ಅಲೈಡ್ ಹೆಲ್ತ್ ಸೈನ್ಸಲ್ಲಿ ಅಂದರೆ ಅದೇ BSc ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ PUC ಬೇಸಿಸ್ ಮೇಲೆ ಇರೋರಿಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ನೀವು ಏನು ಮಾಡಬೇಕಂತಂದರೆ ಕಾಯಬೇಕಾಗತ್ತಾ. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ಸಪ್ರೇಟ್ ಆದಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡೋದರಿಂದ BSc ನರ್ಸಿಂಗು, ಇಂಜಿನಿಯರಿಂಗು ಎಲ್ಲ ಮುಗಿದ ಮೇಲೆ ಸಪ್ರೇಟಾಗಿ BPTಗೆ ಮತ್ತು AHSಗೆ ರ್ಯಾಂಕ್ ನಂಬರ್ಗಳನ್ನು ಬಿಡ್ತಾರೆ. ರ್ಯಾಂಕ್ ಲಿಸ್ಟನ್ನು ಬೇರೆ ಬಿಡ್ತಾರೆ, ಅದಕ್ಕೆ ಸ್ಕೆಡ್ಯೂಲನ್ನು ಬೇರೆ ಬಿಡ್ತಾರೆ, ಅದಕ್ಕೆ ಆಪ್ಷನ್ ಟ್ರೀ ಬೇರೆ ಬಿಡ್ತಾರೆ, ಅದಕ್ಕೆ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರೋದಿಲ್ಲ ಅಂಥವ್ರಿಗೆ ಒಂದು ಚಾನ್ಸಸ್ಸನ್ನು ಕೂಡ ಕೊಡ್ತಾರೆ. ಯಾಕಂದರೆ ಅದಕ್ಕೆ ಎಕ್ಸಾಮ್ ಅವಶ್ಯಕತೆ ಇಲ್ಲ. BPTಗೆ ಮತ್ತು AHSಗೆ ಯಾವುದು CET ನೀಡಿಲ್ಲ. ಇವಾಗ ಬಿಟ್ಟಿರೋದು ಏನಂತಂದರೆ, ಯಾರು CET ಎಕ್ಸಾಮ್ ಬರೆದಾರಲ್ಲ ಅವ್ರಿಗೆ ರ್ಯಾಂಕ್ ನಂಬರನ್ನು ಬಿಟ್ಟಿದ್ದಾರೆ. ಹೌದು ಸರ್, ನಾವು CET ಎಕ್ಸಾಮ್ ಬರೆದಿದ್ದೀವಿ ಅಂತಂದರೆ, ಆದರೆ ಬರ್ದಿರ ನೀವು, ಆದರೆ ನಿಮಗೆ ಇಂಜಿನಿಯರಿಂಗ್ ಬಿಡ್ತಾರೆ, ಹೌದಾ, BSc ನರ್ಸಿಂಗ್ ಬಿಡ್ತಾರೆ, ಮತ್ತು ಬೇರೆ ಅಗ್ರಿಕಲ್ಚರು, ವೆಟ್ರನರಿ ಇವನ್ನೆಲ್ಲ ರ್ಯಾಂಕ್ ಕೊಡ್ತಾರೆ, ನಿಮಗೆ 100% ಕೊಡ್ತಾರೆ. ಯಾಕಂದರೆ CET ಎಕ್ಸಾಮ್ ನೀವು ಬರೆದಿದ್ದೀರಾ. ನಮಗೆ BPTಗೆ ಮತ್ತು ಅಲೈಡ್ ಹೆಲ್ತ್ ಸೈನ್ಸಿಗೆ ಇದು CET ಎಕ್ಸಾಮ್ ಬೇಡ, ಹೀಗಾಗಿ ಅದಕ್ಕೆ ರ್ಯಾಂಕ್ ನಂಬರ್ಗಳನ್ನು ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ ಆಗ್ಬೋದು ಅಂದಾಜು ಅಂತಂದರೆ, ಎಲ್ಲಿ ತನಕ BSc ನರ್ಸಿಂಗು ಮತ್ತು ಇಂಜಿನಿಯರಿಂಗ್ದು 2 ರೌಂಡ್ ಮುಗಿತವೆ, 2 ರೌಂಡ್ ಮುಗಿದ ಮೇಲೆ ನಿಮ್ಮಗಳಿಗೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ, ಅಲ್ಲಿ ತನಕ ನೋಡ್ಕೋಬೇಕಾಗತ್ತೆ ಏನೆಲ್ಲ ಬೇಕು. ಡಾಕ್ಯುಮೆಂಟ್ಸ್ ಆಯಿತು, ಒಳ್ಳೆ ಕಾಲೇಜ್ಗಳು ನೋಡ್ಕೊಳ್ರಿ. ಲಿಸ್ಟನ್ನು ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ನನ್ನ ಪ್ಲೇ ಲಿಸ್ಟಲ್ಲಿ ನಿಮ್ಮ BPT ಕರ್ನಾಟಕದಲ್ಲಿರುವಂಥ ಒಟ್ಟು ಗೌರ್ಮೆಂಟ್ ಕಾಲೇಜು, ಒಟ್ಟು ಪ್ರೈವೇಟ್ ಕಾಲೇಜು ಲಿಸ್ಟ್ಗಳನ್ನು ಹಾಕಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ. ಅಲ್ಲದ ಸೈನ್ಸ್ ಕಾಲೇಜ್ಗಳನ್ನು ಹೋಗಿ ನೋಡ್ಕೊಂಬನ್ನಿ. ಯಾಕಂದರೆ ನಾಳೆ ನಿಮ್ಗೆ ಆಪ್ಷನ್ ಟ್ರೀ ಮಾಡ್ಬೇಕಾದ್ರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೀಗಾಗಿ ಏನಂತಂದರೆ, ಮುಂದೆ ಮತ್ತು ನಿಮ್ಗೆ ಏನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಲೈವಲ್ಲಿ ಬರ್ತೀನಿ, ಯಾವಾಗ ಕೂಡ ನೀವು ಮಾಹಿತಿನ ಪಡ್ಕೋಬೋದು.